ನಾಳೆ ಅಂದ್ರೆ 26ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ PSTR ನಂಬರ್ ಆಫ್ ಪೋಸ್ಟ್ HK ಮತ್ತೆ ನಾನ್ HK ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು 10ರಿಂದ 15 ದಿನದ ಮುಂಚೆನೆ ನಾವು ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ವಿ. ನಾಳೆ ಏನಪ್ಪಾ ಅಂದ್ರೆ ಎರಡು ಮೂರು ರೀಸನ್ ಇದೆ. ನಾಳೆ ಹೋರಾಟ ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ. ಒಂದು ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ಸ್ ಫಸ್ಟ್ 4400 ಅಂದ್ರೆ 26 ಪೋಸ್ಟ್ ಅಪ್ರೂವಲ್ ಆಗಿತ್ತು 2 ವರ್ಷ ಮುಂಚೆನೆ. HK ಪೋಸ್ಟ್ ಮತ್ತೆ ನಾನ್ HK ಪೋಸ್ಟ್ನು ಈ ಒಂದು PSTR ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ನಾವು ಡಿಪಾರ್ಟ್ಮೆಂಟ್ ಕಮಿಷನರ್ ಸರ್ ಹತ್ರ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಮತ್ತೆ ಮಿನಿಸ್ಟರ್ ಸರ್ ಹತ್ರ ಮಧು ಬಂಗಾರಪ್ಪ ಸರ್ ಹತ್ರ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಈ ಒಂದು ವಿಚಾರವಾಗಿ ನಮಗೆ ಸುಮಾರು ಒಂದು 7-8 ಸತಿ ಫೈಲ್ ವಾಪಸ್ ತಗೊಂಡು ಮತ್ತೆ ಚೇಂಜಸ್ ಮಾಡಿ ಕಳಿಸಿದ್ದಾರೆ. ಈ ಒಂದು ವಿಚಾರವಾಗಿ PSTR ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡ್ಕೊಡ್ತೀನಿ ಅಂತಾನೆ ಅವತ್ತಿಂದ ಹೇಳ್ತಿದ್ದಾರೆ. ನಾವು ಯಾವ ಪ್ರತಿಭಟನೆ ಮಾಡ್ಬೇಕಂತ ಅನ್ಕೊಂಡ್ವಿ, ಅವಾಗಿಂದ ಸ್ವಲ್ಪ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಈ ಒಂದು ಹೋರಾಟ ನಾವು ತಾತ್ಕಾಲಿಕವಾಗಿ ಅಂದ್ರೆ ಈ ಒಂದು ಜೂನ್ 9ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತೆ ನಾವು ಪ್ರತಿಭಟನೆಗೆ ಪರ್ಮಿಷನ್ ತಗೊಂಡಿದ್ವಿ. ಎರಡನೇ ರೀಸನ್ ಏನಂತಂದ್ರೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾಳೆ ಇನ್ನೊಂದು ಪ್ರತಿಭಟನೆ ಇತ್ತು. ನಮಗೆ ಶಾರ್ಟ್ ಡೇಟ್ ಅಲ್ಲ ಅಂದ್ರೆ ನಿನ್ನೆ ಪರ್ಮಿಷನ್ಸ್ಗೆ ಕೊಡಕ್ ರೆಡಿ ಇದ್ರು, ಬಟ್ ನಾವೇ ಅಟ್ಲೀಸ್ಟ್ ಒನ್ ಡೇ ಅಲ್ಲಿ ಏನು ಮಾಡಕ್ಕಾಗಲ್ಲ, ಪ್ರಾಪರ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಪ್ರೊಟೆಸ್ಟ್ ಮಾಡಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಮುಂದಕ್ಕೆ ತಗೊಂಡಿದೀವಿ. ಅಂದ್ರೆ ಡೇಟು 9ನೇ ತಾರೀಕು. ಈ ವಿಚಾರವಾಗಿ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಒಂದು ಪ್ರೊಟೆಸ್ಟ್ ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ನಾವು ಮಾಡೋದು ಬಿಡಲ್ಲ. ಈವನ್ ಎಲ್ಲಾ ರೆಕ್ರೂಟ್ಮೆಂಟ್ ಪ್ರತಿಯೊಂದು ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಆಗ್ಬೇಕಂತ ಹೇಳಿ ಜೂನ್ 3ನೇ ತಾರೀಕು ಧಾರವಾಡದಲ್ಲಿ ಮಾಡ್ತಾ ಇದೀವಿ. ಈವನ್ ಇದು ಒಂದು ಡಿಮ್ಯಾಂಡ್, ಯಾಕೆಂದ್ರೆ ಪ್ರತಿಯೊಂದು ಇಲಾಖೆಯಿಂದ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ನಾವು ಬರೀ ಅದೊಂದೇ ಅಂತಲ್ಲ, ಈವನ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಕೂಡ 600 ಪೋಸ್ಟ್ ಬರೀ 130 to 150 ಮಾಡ್ಬೇಕಂತ ಇದ್ದಾರೆ. ಈವನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಷ್ಟೇ 265 ವೇಕೆನ್ಸಿ ಇದೆ. ಈ ಒಂದು ಎಲ್ಲ ವೇಕೆನ್ಸಿನ ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಬೇಕು. ಈವನ್ HK ಮತ್ತೆ ನಾನ್ HK ಎರಡೂನು ಟೀಚರ್ಸ್ ವೇಕೆನ್ಸಿ ಬರೀ 15,000 ಸಾಲಲ್ಲ, ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಬೇಕು, ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದೀವಿ. ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಅದೇ ರೀತಿ ನಾವು ಸರ್ಕಾರ ಏನಾದ್ರೂ ನಮ್ಮ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡು ಮಾಡಿಲ್ಲ ಅಂತಂದ್ರೆ, ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ 100% ಮತ್ತೊಮ್ಮೆ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಮತ್ತೆ ತಾಲೂಕು ಪ್ರತಿ ಹಳ್ಳಿಯಲ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಬಿ ಪಾಸಿಟಿವ್ ಆಗಿರಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನಾವು ಆದಷ್ಟು ಬೇಗ ಈಗ ಧಾರವಾಡದಲ್ಲೂ ಹೋರಾಟ ಮಾಡ್ತೀವಿ, ಪ್ರತಿಯೊಂದು ಇಲಾಖೆಗೂ ಫಾಲೋ ಅಪ್ ಮಾಡ್ತಾ ಇದೀವಿ. ಏನೇ ಸಮಸ್ಯೆ ಇದ್ರೂ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.